ಇಂಟರ್ನ್ಯಾಷನಲ್. ಈ ಖುಷಿ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ. ಫಸ್ಟ್ ಎಂಜಾಯ್ ಮಾಡ್ತಿರೋದು ನಮ್ಮ ಅಪ್ಪ ಬಟರ್ಫ್ಲೈಗಳಿಗೆ ಹಾಯ್ ಹೇಳ್ಕೊಂಡು. ಟುಮ್ದು ಫಸ್ಟ್ ಫ್ಲೈಟ್ ಇದು. ಇವತ್ತಿನ ಡಿನ್ನರ್ ಬಿಲ್ಲು 1,01,04,000 ರೂಪೀಸ್. ಬೇಸ್ ಇದು ನನ್ನ ಸೂಟ್ ಕೇಸು, ಅದು ಸಾಯಿಲ್ ಸೂಟ್ ಕೇಸು, ಅದು ನಮ್ಮ ಅಕ್ಕ ಸೂಟ್ ಕೇಸು. ಇಲ್ಲೆಲ್ಲ ಬಂದಿದ್ದಾರೆ ಬಿಡೋಕ್ಕೆ. ನಮ್ಮ ಗೌಡ್ರು ಬರ್ತಿಲ್ಲ ಈ ಸರಿ. ಮತ್ತು ಅವ್ರದ್ದು ಪಾಸ್ಪೋರ್ಟ್ ಇದೆ, ಬಟ್ ಅವ್ರು ಬ್ಯುಸಿ ಇದ್ದಾರೆ. ಇವ್ರದ್ದು ಪಾಸ್ಪೋರ್ಟ್ ಇಲ್ಲ, ಸಂಜುದು ಪಾಸ್ಪೋರ್ಟ್ ಇಲ್ಲ, ಚಂದ್ರದು ಪಾಸ್ಪೋರ್ಟ್ ಇಲ್ಲ. ಪಾಸ್ಪೋರ್ಟ್ ಕೊಡ್ರಿ ಏನಕ್ಕೆ ಬೇಡ ಬಿಡಿ. ಗೈಸ್ ನಮ್ಮ ರಾಣಿಗೆ ಬಾಯ್ ಹೇಳಬೇಕು. ರಾಣಿ ನಾವಿರಲ್ಲ, ಸಾರಿ. ಅವಳು ಗೊತ್ತಾಗ್ಬಿಟ್ಟಿದೆ ನಾವು ಹೋಗ್ತಾ ಇದೀವಿ ಅಂತ ಫುಲ್ ಟೆನ್ಷನ್ ಆಗ್ಬಿಟ್ಟವಳೆ ನೋಡಿ, ಬೊಗಳ್ತಾವಳು. ಸೊ ಹೋಗ್ಬೇಕಾರೆ ಕಿರ್ಚಾಟ ಜಗಳಾಟ ಇದ್ದಿದ್ದೆ, ಜಗಳ ಗಿಗಳ ಶುರು ಆಗ್ಬಿಟ್ಟಿದೆ. ಇದಾ ಜಿಮ್ಗೆ ತರಿಸಿರೋದು ಕೊಟ್ರೆ 1,000 ರೂಪಾಯಿ. ನಿಮ್ಮೊಂದು ತರಿಸ್ತೀನಿ ಬಿಡಿ. 999 ರೂಪೀಸ್. 3-4 ಕಲರ್ ಇದೆ ನೋಡಿ. ಬಿಟ್ಟೋಗ್ಬಿಡ್ತೀವಿ ಅಂತ ಓಡ್ ಬಂದು ಲಿಫ್ಟ್ ಹತ್ಬಿಟ್ಟವಳೆ. 3 ಜನ ಹೋಗ್ತಾರೆ ಕೆಳಗೆ, ಒಬ್ರು ಬರ್ಬೋದು. ನಾವು ಕೆಳಗೆ ನಡ್ಕೊಂಡು ಹೋಗ್ಬಿಡ. ವೈಸ್ ಲೆಟ್ಸ್ ಗೋ. ಫುಲ್ ನರ್ವಸ್ ಫೀಲ್ ಆಗ್ತಿದೆ ಬಿಕಾಸ್ ಈ ಇಂಟರ್ನ್ಯಾಷನಲ್ ಫ್ರೆಂಡ್ಸ್ ಜೊತೆ ಹೋಗಿದ್ದೀನಿ. ಫ್ಯಾಮಿಲಿ ಕರ್ಕೊಂಡು ಹೋಗ್ತಿರೋದು, ಎಲ್ಲ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಇರುತ್ತೆ. ಯೂಶಲಾಗಿ ನಾನು ಹೋದಾಗ ನಾನು ಹೇಳಿದ್ರೆ ಫ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗಿರ್ತೀನಿ. ಪಾಸ್ಪೋರ್ಟ್ ಎಲ್ಲ ಅವ್ರ ಕೈಲಿರುತ್ತೆ, ನಂದು ಎಲ್ಲ ಡಾಕ್ಯುಮೆಂಟ್ಸ್ ಅವ್ರ ಕೈಲಿರುತ್ತೆ, ಎಲ್ಲ ಅವರೇ ನೋಡ್ಕೋತಾರೆ. ನಾನೀಗ ಹೋಗ್ತಿರೋದ್ರಿಂದ ನಂದೆಲ್ಲ ರೆಸ್ಪಾನ್ಸಿಬಿಲಿಟಿ ಇದೆ. ಕ್ಯಾಶ್ ಕನ್ವರ್ಟ್ ಮಾಡಿಸಿದ್ದು ನಾನೇ, ಎಲ್ಲ ನಾನೇ ನೋಡ್ಕೊಂಡಿದ್ದು. ಸೊ ತಲೆ ಕೆಟ್ಟೋಗ್ತಾ ಇದೆ. ಸೊ ನಾನು ನಮ್ಮ ಬಾಬಾ ಕಾರ್ ಓಡಿಸೋಣ ಅಂದ್ಕೊಂಡೆ. ಸೊ ನನ್ನ ಕಾರ್ ನಮ್ಮ ಬಾಬಾ ಹತ್ರ ಇರುತ್ತೆ, XUV. ಸೊ ಸಂಜೆನೇ ಇಲ್ಲ ಇಲ್ಲಿ. ಅವ್ನು ಹುಡುಕ್ತಾ ಇದ್ದೀನಿ. ಅವ್ನು ಫೋನ್ ಹಿಡ್ಕೊಂಡೆಲ್ಲ ಮೂಲೆಯಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾನೆ ಪಕ್ಕ 100%. ಸಂಜಯ್ ಎಲ್ಲೋ? ಅಲ್ಲಿಲ್ಲ ಕಣ ಅವನು. ಅಲ್ಲಿ ನಿಂತವ್ ನೋಡಿ ಗೈಸ್, ಫೋನಲ್ಲಿ ಮಾತಾಡ್ಕೊಂಡು ನಿಂತವ್ ನೋಡಿ ಅಲ್ಲಿ. ಲೇ ಸಂಜಯ್ ಇಲ್ಲ, ಫೋನಲ್ಲಿ ಮಾತಾಡ್ತಿಲ್ಲ ಗೈಸ್. ಪಾಪ ಅವನು ಒಳ್ಳೆಯವನು. ಲಗೇಜ್ ಪ್ಯಾಕ್ ಮಾಡ್ತಾವ ನನಗೋಸ್ಕರ, ಕಾರಲ್ಲಿ ಸೆಟ್ ಮಾಡ್ತಾವ ಲಗೇಜ್ನ. ಸಂಜಯ್ ನೋಡಿ ಗೈಸ್, ದೇವ್ರಂತ ಅವ್ನು ಪಾಪ. ಅವನು ನಾನು ಫೋನಲ್ಲಿ ಮಾತಾಡ್ತವನೆ ಅಂತ ಹೇಳ್ಬಿಟ್ಟೆ. ಮುಚ್ಬಿಡು, ಬೇಜಾರು ಮಾಡ್ಕೋಬೇಡ. ಹಾಯ್, ಆರಾಮ ಗೌಡ್ರ? ಇನ್ನು ನಮ್ಮ ಕಾರಲ್ಲಿ ಇಡ್ಬೋದು ನೋಡಿ. ಇಷ್ಟ ಆಗಲ್ಲ ಗೌಡ್ರ, ನಮ್ಮ ಕಾರಲ್ಲಿ ಇಡ್ಬೋದು ಬಿಡಿ. ಹೇಳು, ನಮ್ಮ ಕಾರಲ್ಲಿ ಇದೆಲ್ಲ ಇಡ್ಬೋದು. ನಿತೀಶ್ನ ಮಲ್ಸ್ಬೋದು ಹಿಂದೆ. ನೋಡಿ ಎಲ್ಲ ತಸ್ಬಿಟ್ಟವ್ರೆ ಗಾಡಿ. ಗಿರ್ಜಾಯ್ತು ಗಲ್ಲ ಪಕ್ಕಡ್ತಾರೆ ಉಸ್ಕಪ್ಪ ಅಂತ ಗೈಸ್. ಫೈನಲಿ ನಮ್ಮ ಬಾವ ಕಾರಲ್ಲಿ ನಮ್ಮ ಅಕ್ಕ, ಚಂದ್ರ, ಸಾಯಿಲು, ನಿತೀಶ್ ಇಷ್ಟು ಜನ ಬರ್ತಾರೆ ಗೌಡ್ರು. ಈ ಕಾರಲ್ಲಿ ನಾನು, ಸಾಯಿಲು, ಸೊ ನಾನು, ಸಂಜಯ್, ನಮ್ಮ ಅಪ್ಪ, ನಮ್ಮ ನೋಡಮ್ಮ. ಗೈಸ್ ಟೈಮ್ ಆಗಿ ಹೋಗಿತ್ತು. ಆ ಗ್ಯಾಪಲ್ಲಿ ನೋಡಿದ್ರೆ ನಂದು ತೀದ್ದು ಪೀಸ್ ಇದೆಯಲ್ಲ, ಅದನ್ನೇ ಮರ್ತೋಗ್ಬಿಟ್ಟಿದ್ದೇನೆ. ನಾವು 10 ಗಂಟೆಗೆ ಅಲ್ಲಿರಬೇಕಿತ್ತು. 10:30 ಇಲ್ಲಿಂದ ಹೊಡ್ತಾ ಇದ್ದೀವಿ. ಸೊ ಫೈನಲಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಸಖತ್ ಲೇಟ್ ಆಗಿಬಿಟ್ಟಿದೆ. ನಮ್ಮದು ದಿನ ಎವ್ರಿ ಏರ್ಪೋರ್ಟ್ ಸ್ಟೋರಿ ಇದೆ. ಲೇಟ್ ಆಗಿಬಿಟ್ಟಿದೆ ಲೈಫಲ್ಲಿ ಒಂದ್ಸರಿ ಇನ್ನೂ ಟೈಮಿಗೆ ಬಂದಿಲ್ಲ. ಗೈಸ್ ಸೊ ಬನ್ನಿ ಹೋಗೋಣ, ಲೇಟ್ ಆಗಿಬಿಟ್ಟಿದೆ. ಥ್ಯಾಂಕ್ ಯು. ಚಲೋ ಗೈಸ್ ಸೊ ಫೈನಲಿ ಎತ್ಕೊಂಡಿದ್ದೀವಿ. ನಮ್ಮ ಆಧಾರ್ ಕಾರ್ಡು ಎತ್ಕೊಂಡಿದ್ದೀವಿ. ಈಗ ಲೈನ್ಗೆ ಹೋಗ್ಬೇಕಷ್ಟೇ. ಬಾಯ್ ಗೌಡ್ರೆ, ಬಾಯ್. ಶಿವ್ ಎಲ್ಲಿ ಸಿಸಿ ಬಾಯ್ ಚಂದ್ರು ಬಾಯ್. ನಮ್ಮ ರಾಣಿ ಚಂದ್ರ ನೋಡ್ಕೊಳ್ಳೋದು ಇವಾಗ. ಸಂಜಯ್ ಅವಾಗ ವಿಸಿಟ್ ಹಾಕು ರಾಣಿ ಹತ್ರ. ಬಾಯ್ ಚಂದ್ರ, ಬಾಯ್ ಚಂದ್ರ, ಬಾಯ್. ಗೈಸ್ ಫೈನಲಿ ಲಗೇಜ್ ಎಲ್ಲ ಎತ್ಕೊಂಡು ಇಲ್ಲಿ ಒಳಗೆ ಬಂದಿದ್ದೀವಿ. ನೆಕ್ಸ್ಟ್ ಲೆವೆಲ್. ಯಾರೋ ತಾತ ನಿಂತಿದ್ರು, ಎಷ್ಟೊತ್ತು ಮಾಡಿದ್ರು ಅಂದರೆ ನನಗೆ ಬೇಜಾರಾಗೋಯ್ತು. ಫುಲ್ ಟೆನ್ಷನ್ ಆಗ್ಬಿಟ್ರು. ನಮ್ಮ ಅಪ್ಪ ಎಲ್ಲರೂ ಟೆನ್ಷನ್ ಆಗ್ಬಿಟ್ವಿ. ಸ್ಲೋ ಆಗಿ ಮಾಡ್ತವ್ರು ಅವರು ನೋಡಿ, ನಮ್ಮ ಸಬ್ಸ್ಕ್ರೈಬರ್ಸ್. ಗೈಸ್ ನಾನು ಹೇಳೋದೇ ಮರ್ತೋದೆ, ನಮ್ಮ ಟುಮ್ದು ಫಸ್ಟ್ ಫ್ಲೈಟ್ ಇದು. ಈಗ 2 ವಿಂಡೋ ಸೀಟ್ ಇದೆ, ಒಂದು ನಂದು, ನಮ್ಮ ದೊಡ್ಡಮ್ಮಂದು. ಇವನು ಕೊಡೋದ ಬೇಡ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಚೇಂಜ್ ಮಾಡ್ಕೊಂಬಿಡೋಣ. 7 ಅವರ್ ಹೋಗ್ಬೇಕು ನಾವು. 7 ಅವರ್ಸ್ ಜರ್ನಿ, 7 ಅವರ್ಸ್. ಹಾಯ್. ಥ್ಯಾಂಕ್ ಯು. ಬನ್ನಿ. ಥ್ಯಾಂಕ್ ಯು. ಗೈಸ್ ಸೊ ಈ ಖುಷಿ ಏನಿದೆ, ಈ ಖುಷಿ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ. ಇಂಟರ್ನ್ಯಾಷನಲ್ ನೋಡಿ, ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್. ಇಂಟರ್ನ್ಯಾಷನಲ್ ಒಳಗೆ ಬರ್ತಾವ್ರೆಲ್ಲ. ಹಾಯ್ ಸರ್. ಹಾಯ್, ಆರಾಮ? ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ನೋಡಿ. ಇಂಟರ್ನ್ಯಾಷನಲ್ ಒಳಗೆ ಬರ್ತಾವ್ರೆ. ವೆಲ್ಕಮ್ ಟು ನೀನು ಬಂದಿದ್ಯಾ? ವೆಲ್ಕಮ್ ಟು ಇಂಟರ್ನ್ಯಾಷನಲ್ ಡಿಪಾರ್ಚರ್. ಒಂದು ಫ್ಲೈಟು ಫಸ್ಟ್ ಟೈಮು ಇಂಟರ್ನ್ಯಾಷನಲ್ ಬರ್ತಾವನೆ ನೋಡಿ. ಹಂಗಿರ್ಬೇಕು ಲಕ್ಕು. ಸೊ ಫೈನಲಿ ನಮ್ಮ ಪಾಸ್ಪೋರ್ಟ್ ಮೇಲೆ ಸ್ಟ್ಯಾಂಪ್ ಬಿತ್ತು ನೋಡಿ.
ಕಪಲ್ಸ್ ಫೋಟೋ ಹಿಡ್ಕೋತವ್ರೆ ನೋಡಿ, ಪಾಸ್ಪೋರ್ಟ್ ಫೋಟೋ ಹಿಡ್ಕೋತವ್ರೆ ಇಬ್ರು. ನೋಡಿ ಗೈಸ್, ಸ್ಟ್ಯಾಂಪ್ ಇತ್ತು. ನಮ್ಮ ಅಪ್ಪ ಅಮ್ಮ ಪಾಸ್ಪೋರ್ಟಲ್ಲಿ ಫಸ್ಟ್ ಸ್ಟ್ಯಾಂಪು, ನಂದಿದು 3ನೇ ಸ್ಟ್ಯಾಂಪು. ಅಮ್ಮ ದುಬೈಗೆ ಹೋಗಿದ್ರು, ಸೊ ಅವ್ರದ್ದು 2 ಸ್ಟ್ಯಾಂಪು. ಗೈಸ್ ಲಗೇಜ್ ಎಲ್ಲ ಚೆಕ್ ಇನ್ ಮಾಡಿಕೊಂಡು ಬಂದ್ವಿ. ನಮ್ದೆಲ್ಲ ಆ ಕಡೆ ಸೈಡಿಗೆ ತೊಗೊಂಡ್ರು. ಫಾಲ್ಸ್ ನೋಡಿ ಸಕಾಲಾಗಿದೆ ಗೈಸ್. ಇಲ್ಲೂ ನಮ್ಮ ಸಬ್ಸ್ಕ್ರೈಬರ್ ತುಂಬ ಜನ ಇದ್ದಾರೆ. ಬ್ಯೂಟಿಫುಲ್. ಥ್ಯಾಂಕ್ ಯು. ಬನ್ನಿ ಹೋಗೋಣ. ಬರ್ತಾ ಇಲ್ಲಿಂದ ಹೋಗ್ತಾ ನಮ್ಮ ಅಪ್ಪಂಗೆ ಡ್ಯೂಟಿ ಫ್ರೀಲಿ ಒಳ್ಳೊಳ್ಳೆ ಟಾನಿಕ್ಸ್ ತೊಗೊಂಡು ಹೋಗ್ಬಿಡೋಣ. ನೋಡಿ ಟೆನ್ಷನ್ ಆಗ್ಬಿಡ್ರಿ, ನಮ್ಮಂಗೂ ತೊಗೊಳೋಣ. ನೀವು ನಾಚ್ಕೋಬೇಡಿ, ನಿಮಗೂ ತೊಗೋತೀನಿ ಎಲ್ರಿಗೂ. ನೋಡಿ ಪಿಂಕ್ ಕಲರ್ ಆಟೋ. ಇಷ್ಟು ನಮ್ಮ ಅಮ್ಮದು ಬ್ಯಾಗ್ ಇಟ್ಕೊಂಡು ನನ್ನ ಬ್ಯಾಗ್ನ ಕತ್ತಿಗೆ ನೆತ್ತಾಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಹೋಗಿ ಬರ್ತಾವ್ರೆ ಎಲ್ಲ ಅವ್ರವ್ರ ಗುಂಗಲ್ಲಿ. ಗೈಸ್ ಇವತ್ತಿನ ಬಾಲಿ ಫ್ಲೈಟು ಫುಲ್ಲು ನೆಕ್ಸ್ಟ್ ಲೆವೆಲ್, ಒಂದು ಸೀಟ್ ಇಲ್ಲ, ಅಷ್ಟು ಫುಲ್ ಆಗಿದೆ. ಆ್ಯಂಡ್ ಬಾಲಿ ವಾಸ್ ನಾಟ್ ಅಟ್ ಆಲ್ ಮೈ ಪ್ಲ್ಯಾನ್, ಬಟ್ ಆ್ಯಸ್ ಥಿಂಗ್ಸ್ ಹ್ಯಾಪನ್, ಬಾಲಿ ಬಿಕೇಮ್ ಅ ಪ್ಲ್ಯಾನ್. ಆ್ಯಂಡ್ ಇಷ್ಟು ರಶ್ ಇರೋ ಮೂಮೆಂಟು, ಆ್ಯಂಡ್ ಬಾಲಿ ಇಸ್ ಅ ಸೀಸನ್ ಅಂತೆ ಈಗ. ಈ ಮೂಮೆಂಟಲ್ಲಿ ಎಷ್ಟು ಎಕ್ಸ್ಪೆನ್ಸಿವ್ ಇದೆ ಅಂದರೆ ಟಿಕೆಟ್ಸು, ಫ್ಲೈಟ್ ಟಿಕೆಟ್ಸು ಒಬ್ಬೊಬ್ರದ್ದು, ಮತ್ತು ಏನಂತಾರೆ ಅಲ್ಲಿರೋ ಐಟಿನರಿ ಪ್ಲ್ಯಾನ್ಸ್ ಎಲ್ಲ. ನನಗೆ ಗೊತ್ತು ಎಷ್ಟು ಒದ್ದಾಡಿದ್ದೀನಿ ಅಂತ, ಒಂದೇ ದಿನದಲ್ಲಿ ಮಾಡೋದು, ಅದನ್ನು ಒಂದೇ ದಿನದಲ್ಲಿ. ಇಟ್ ವಾಸ್ ನಾಟ್ ಈಸಿ. ಅಂದರೆ ಐ ವಾಸ್ ಪ್ಲ್ಯಾನಿಂಗ್ ಫಾರ್ ಇಂಟರ್ನ್ಯಾಷನಲ್ ಟ್ರಿಪ್, ಐ ವಾಸ್ ಪ್ಲ್ಯಾನಿಂಗ್, ಆ್ಯಂಡ್ ನಾನು ದುಡ್ಡು ಸೇವ್ ಮಾಡ್ತಿದ್ದೆ. ಆ್ಯಂಡ್ ಅದೇ ನಾನು ಹೇಳ್ತಿದ್ದೆ ಎಷ್ಟು ದಿನ ಬ್ಲಾಗಲ್ಲಿ ಇಂಟರ್ನ್ಯಾಷನಲ್ ಅಂತ. ಬಟ್ ಎಲ್ಲಿ ಹೋಗೋದು ಅಂತ ಗೊತ್ತಿರಲಿಲ್ಲ. ಸಡನ್ನಾಗಿ ಪ್ಲಾನ್ ಆಯಿತು, ಸಡನ್ನಾಗಿ ಹೊಟ್ಬಿಟ್ರು. ಥ್ಯಾಂಕ್ ಯು. ನೋಡಿ ಇಲ್ಲೊಬ್ರು ಸಬ್ಸ್ಕ್ರೈಬ್ ಹಾಯ್ ಹೇಳಿ. ನೋಡಿ ಫಾಲ್ಸ್ ಇದೆ ನಮ್ಮ ಏರ್ಪೋರ್ಟಲ್ಲಿ, ಫಾಲ್ಸ್. ನಮ್ಮ ಬೆಂಗಳೂರು ಏರ್ಪೋರ್ಟ್ ದ ಬೆಸ್ಟ್ ಏರ್ಪೋರ್ಟ್. ನೋಡಿ ಸೆಲ್ಫಿಗಳು ತಗೋತಾರೆ ಫಾಲ್ಸ್ ಮುಂದೆ. ಎಲ್ಲ ರಿಯಲ್ ಪ್ಲ್ಯಾನ್ಸ್. ಇನ್ನೊಂದೇನು ಅಂದರೆ ಫ್ಲೈಟ್ ಕಮ್ಮಿಗೂ ಸಿಗುತ್ತೆ, ಬಟ್ ನಿಮಗೆ ಲೇ ಆಫ್ ಇರುತ್ತೆ. ಲೇ ಆಫ್ ಅಂದರೆ 14 hours ನೀವು ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು. ಡೆಲ್ಲಿಲಿ 14 hours ವೆಯ್ಟ್ ಮಾಡಬೇಕು ಏರ್ಪೋರ್ಟಲ್ಲಿ. ಅಲ್ಲಿ ಇನ್ನೊಂದು ಫ್ಲೈಟ್ ಹತ್ಬಿಟ್ಟು ನೀವು ಬಾಲಿಗೆ ಹೋಗಬೇಕು. ಆ ಥರ ಎಲ್ಲ ಕಂಟ್ರೀಸ್ಗೂ, ಎಲ್ಲ ಸ್ಟೇಟ್ಸ್ಗೂ ಇರುತ್ತೆ, ಎಲ್ಲ ಕಂಟ್ರೀಸ್ಗೂ ಇರುತ್ತೆ. ನಮ್ಮ ಕಾಶ್ಮೀರದ್ದು ಹಂಗೆ ಲೇ ಆಫ್ ಇತ್ತು. ಸೊ ದುಡ್ಡು ಉಳಿಸ್ಬೇಕು ಅಂತ ಹಂಗೆ ಮಾಡಬೇಕು. ಬಟ್ ನನ್ನ ಫ್ಯಾಮಿಲಿ ಕರ್ಕೊಂಡು ಹೋಗ್ತಿರೋದ್ರಿಂದ ನಾನು 19 hours 14 hours ಎಲ್ಲ ಬೇರೆ ಏರ್ಪೋರ್ಟಲ್ಲಿ ವೆಯ್ಟ್ ಮಾಡ್ಸೋಕ್ಕಾಗಲ್ಲ. ಇಟ್ ವಿಲ್ ಬಿ ದ ವರ್ಸ್ಟ್ ಥಿಂಗ್. ಒಂದು ಟ್ರಿಪ್ ಕರ್ಕೊಂಡು ಹೋಗ್ತಿದ್ದೀನಿ ಅನ್ನೋ ಕಂಫರ್ಟ್ ಕೊಡಬೇಕು ಆ್ಯಂಡ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನೋದು ನಂದು. ಸೊ ಐ ನೆವರ್ ಥಾಟ್ ಅಬೌಟ್ ಮನಿ ದಿಸ್ ಟೈಮ್. ಈ ಸರಿ ನೆಕ್ಸ್ಟ್ ಲೆವೆಲ್ ಏನು ಯೋಚನೆ ಮಾಡಿದೆ, ದುಡ್ಡು ಮಾಡಿದ್ದೀನಿ, ನೋಡೋಣ ಏನಾಗುತ್ತೆ. ಲಾಸ್ಟ್ ಟೈಮ್ ಸೂರತ್ಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಒಂದು ಗನಂದಾರಿ ಕೆಲಸ ಮಾಡಿದ್ರು, ಲೈಟರ್ ಎತ್ಕೊಂಡ್ಬಂದಿದ್ರು ಸೂಟ್ ಕೇಸಲ್ಲಿ. ನಮ್ಮ ಅಪ್ಪ ಹೆಸರು ಅನೌನ್ಸ್ ಮಾಡಿದ್ರು. ಈ ಸರಿ ಏನು ಮಾಡದೇ ಇದ್ರೆ ಸಾಕು, ಬಿಕಾಸ್ ಅಲ್ಲಿ ಚೆಕಿಂಗ್ ನಡೀತಾ ಇರುತ್ತೆ ಈಗ. ಅಲ್ಲೇ ಸಿಕ್ಕಾಕೊಳ್ತಾರೆ, ನಮ್ಮ ಕರೀತಾರೆ ಮತ್ತೆ. ಅದು ತಲೆನೋವುದು, ಲಗೇಜೇ ಮಿಸ್ ಆಗೋದು. ಲಾಸ್ಟ್ ಟೈಮ್ ಲಗೇಜೇ ಮಿಸ್ ಆಗೋಯ್ತಲ್ಲ. ಇಷ್ಟು ನೋಡಿ ನಮ್ಮದು D1 ಇದರಿಂದನೇ ಹೋಗಬೇಕು. ಸೊ ಎಲ್ಲ ಕಾಯ್ತಿದ್ದಾರೆ ಇಲ್ಲಿ, ಇನ್ನೂ ಬೇಜಾನ್ ಟೈಮ್ ಇದೆ ಅಂತೆ. ನಾವು ಓಡ್ ಬಂದ್ವಿ, 5 ನಿಮಿಷ 10 ನಿಮಿಷ ಇದೆ. ಸೊ ಆ 5-10 ನಿಮಿಷನೇ ಬೇಜಾನ್ ಟೈಮ್ ಅಂತ ಅರ್ಥ. ಸೊ ಈಗ ಒಳಗೆ ಹೋಗ್ತಾ ಇದ್ದೀವಿ, ಎಲ್ಲ ಹೋಗ್ತವ್ರು ಬರ್ತವ್ರು ನೋಡಿ ನಮ್ಮ ಅಪ್ಪ ಅಮ್ಮ ಎಲ್ಲ. ಆ್ಯಂಡ್ ನೋಡಿ ಟುಮ್ ಫ್ಲೈಟ್ ಇಷ್ಟು ಹತ್ರದಿಂದ ಫಸ್ಟ್ ಟೈಮ್ ನೋಡ್ತಿದ್ದೆ ಅಂತ ಖುಷಿ ಆಗ್ಬಿಟ್ಟು. ಖುಷಿ ಆಗ್ತಿದ್ಯಾ? ಸಖತ್ ಭಯ ಆಗ್ತಿದೆ, ಅವನಿಗೆ ಭಯ ಆಗ್ತಿದೆ. ಸೊ ಫೈನಲಿ ಫ್ಲೈಟ್ ಎಂಟ್ರ್ ಆಗ್ತಿದ್ದೀವಿ, ಅಫಿಷಿಯಲ್ ಆಗಿ ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ತಾ ಇದ್ದೀವಿ. ನಮಗಿಂತ ಮುಂಚೆನೇ ಅಪ್ಪ ಹೋಗ್ಬಿಟ್ಟವ್ರೆ. ನಮ್ಮ ಅಪ್ಪ ಇಡೀ ಶಾರ್ಟ್ ಮೂವಿನೇ ಮಾಡ್ತವ್ರೆ. ನಾನು ವ್ಲಾಗ್ ಮಾಡ್ತಿದ್ರೆ ಅಪ್ಪ ಶಾರ್ಟ್ ಮೂವಿ ಮಾಡ್ತಾರೆ. ಅಫಿಷಿಯಲಿ 1 2 3 4 5 ಲಾಸ್ಟ್ 6. ಫ್ಲೈಟ್ ಟೇಕ್ ಆಫ್. ಭಯ ಪಟ್ಬಿಟ್ಟವನೇ. ಬ್ಲಾಗ್ಗೆ ಅಪ್ಲೋಡ್ ಆಗಿಲ್ಲ ಇವತ್ತು, ಇನ್ನು ಆಗಿಂದ ಹಿಡ್ಕೊಂಡೇ ಕೂತಿದ್ದೀವಿ. गया तो गया, लास्ट डे नहीं हो रहा. आराम से ಡಿನ್ನರ್ನು ತಂದಿದ್ದೀನಿ, ಅದನ್ನು ಎತ್ಕೊಂಡ್ಬಿಟ್ಟೆ. ಮೊಸರನ್ನ ಮೊಟ್ಟೆ ನಮ್ಮ ಅಮ್ಮ ಮಾಡ್ಕೊಂಬಂದಿದ್ರು, ಅವ್ರಿಗೊಂಚೂರು ಮೊಸರನ್ನ ತಂದವ್ರು ನಮ್ಮ ಅಮ್ಮ. ಫ್ಲೈಟಿಗೆ ಬಂದು ಮೊಟ್ಟೆ ತಿಂತಾ ಇದ್ದೀನಿ ನೋಡಿ. ಸೊ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ, ಇನ್ನೇನು ಲ್ಯಾಂಡ್ ಆಗುತ್ತೆ ಫ್ಲೈಟು. ನಿದ್ದೆ ಮಾಡ್ತಿದ್ವಿ ಎಲ್ಲ, ತುಂಬ ಅನ್ಕಂಫರ್ಟೇಬಲ್ ಆಗಿತ್ತು. ಕೆಳಗೆ ಹೋಗಿ ಹೇಳ್ತೀನಿ ಏನು ಅಂತ. ನಮ್ಮ ಕಿವಿನೋ ಶುರು ಆಗ್ಬಿಟ್ಟಿದೆಯಂತೆ. ಅಳ್ತವ್ರಿ. ಸೊ ಹೊರಟಿದ್ದೀವಿ ಫೈನಲಿ ನೋಡಿ. ಬಾಕ್ಸು ಬ್ಯಾಗ್ ಎಲ್ಲ ಎತ್ಕೊಂಡು ನಮ್ಮ ಅಪ್ಪ ಬರಬೇಕಷ್ಟೇ. ಇದ್ದೆ ಎಷ್ಟು ದೊಡ್ಡ ಫ್ಲೈಟ್ ಗೊತ್ತಾದು, ಹಿಂದೆವರೆಗೂ ಫುಲ್ಲು. ಗೈಸ್ ಇಲ್ಲಿ ನಿಮಗೆ ಬಾಲಿ ಏರ್ಪೋರ್ಟ್ ಟೂರ್ ಕೊಡ್ತೀನಿ ಬನ್ನಿ. ಇದು ಅರೈವಲು, ಡಿಪಾರ್ಚರ್ದು ಎಂಡ್, ಮನೆಗೆ ಹೋಗ್ಬೇಕಾದ್ರೆ ಕೊಡ್ತೀನಿ.
ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್ ಫ್ರೂಟ್ಸ್ ನೋಡಿ ಏನು ಮಾಡುವ. ಗೈಸ್ ನಾವು ಈ ವೀಸಾ ಮಾಡಿಸಿಲ್ಲ, ಬಿಕಾಸ್ ಟೈಮ್ ಇರಲಿಲ್ಲ. ಇಲ್ಲಿ ವೀಸಾ ಆನ್ ಅರೈವಲ್ ಇದೆ, ಅದಕ್ಕೆ ಇಲ್ಲಿ ಬಂದು ವೀಸಾ ಮಾಡಿಸ್ಕೊತಾ ಇದ್ದೀವಿ. ನೋಡಿ ಇಲ್ಲಿ ವೀಸಾ ಕೌಂಟರ್ ಇದು ಗೈಸ್. ಸೊ ಇದು ಅರೈವಲ್ ಆಫ್ ವೀಸಾ ನೋಡಿ, ಅರೈವಲ್ ಆನ್ ವೀಸಾ ಇದು. ಈ ವೀಸಾ ತೊಗೊಂಡು ಇಲ್ಲಿಂದ ಒಳಗೆ ಹೋಗೋದಿಲ್ಲ ಅಂದರೆ ಬಿಡಲ್ಲ. ಈ ವೀಸಾಗೆ 3 ಮಿಲಿಯನ್ ಆಯಿತು, ಅಂದರೆ 30 ಲಕ್ಷ. ಇಲ್ಲಿದು 30 ಲಕ್ಷ ಅಂದರೆ ಇಂಡಿಯಾದ ಎಷ್ಟು ಅಂತ ಗೊತ್ತಿಲ್ಲ, ನಂಗೆ ಅದರ ಐಡಿಯಾನೇ ಇಲ್ಲ. ನೀವು ಕನ್ವರ್ಟ್ ಮಾಡ್ಕೊಳ್ಳಿ. ಇಲ್ಲಿದ್ದು 30 ಲಕ್ಷ ಅಂದರೆ ಅಮ್ಮಮ್ಮ ಒಂದು 10-15 ಸಾವಿರ ಆಗಿರಬೇಕು. ಸೊ 15,790 ರೂಪೀಸ್, 3 ಮಿಲಿಯನ್ ಅಂದರೆ ಇಂಡಿಯಾದು. ಸೊ ಈಗ ಇಮಿಗ್ರೇಷನಲ್ಲಿ ನಿಂತಿದ್ದೀವಿ, ಇಲ್ಲಿಂದ ಹೋದ್ಮೇಲೆ ಬ್ಯಾಗೇಜ್ ಎತ್ಕೊಳ್ಳೋಕ್ಕಾಗೋದು. ಗೈಸ್ ಸೊ ನಾವು ಬ್ಯಾಗೇಜ್ಗಳು ಕಲೆಕ್ಟ್ ಮಾಡ್ಕೊಳ್ಳೋಕೆ ಬಂದಿದ್ದೀವಿ. ಇಮಿಗ್ರೇಷನ್ ಮಾಡಿದ್ರು, ಅಂದರೆ ಪಾಸ್ಪೋರ್ಟ್ ಮೇಲೆ ಸ್ಟ್ಯಾಂಪ್ ಹಾಕ್ಬಿಟ್ಟು ಕಳಿಸಿದ್ರು. ಗೈಸ್ ಇಲ್ಲಿ ಬಂದು ಸಿಸ್ಟಮಲ್ಲಿ ನಿಂತ್ಕೊಂಡು ಇಲ್ಲೊಂದು QR ಕೋಡ್ ಬರುತ್ತೆ, ಎಲ್ಲ ಡೀಟೇಲ್ಸ್ ಟೈಪ್ ಮಾಡಿದ್ಮೇಲೆ. ಸೊ ಈ ಥರ ಒಂದು QR ಕೋಡ್ ಕೊಟ್ಟವ್ರೆ, ಅದನ್ನು ಪ್ರಿಂಟ್ ಮಾಡಿಕೊಂಡೆ ಈಗೆಲ್ಲ ನಿಂತ್ಕೊಂಡು. ಈ QR ಕೋಡ್ನ ಹಿಂಗೆ ಸ್ಕ್ಯಾನ್ ಮಾಡಿ ಕಳಿಸ್ತಾರೆ. ಗೈಸ್ ನನ್ನ ಪ್ಯಾಕೇಜಲ್ಲಿ ಕೆಳಗೆ ಇಳಿದ ತಕ್ಷಣ ಸಿಮ್ ಫ್ರೀಯಾಗಿ ಕೊಡ್ತಾರೆ, VIP ಸರ್ವಿಸ್ ಕೊಟ್ಟಿದ್ದಾರೆ ನನಗೆ ಅಂತ. ಸೊ ಇಲ್ಲಿ ಬಂದ ತಕ್ಷಣ ಫ್ರೀ ಸಿಮ್ ಕೊಡ್ತಾರೆ, ಅದನ್ನ ಇಸ್ಕೊಳಕ್ಕೆ ಬಂದಿದ್ದೀನಿ. ಗೈಸ್ ನನಗೆ ಸಿಮ್ ಫ್ರೀ ಇದೆ, ನಮ್ಮ ಅಕ್ಕದು 114 ರೂಪಾಯಿ 150 ರೂಪಾಯಿ, ಅಂದರೆ 2,50,000 ರೂಪಾಯಿ ಇಸ್ಕೊಂಡಿದ್ದಾರೆ. ಇಂಡಿಯಾದು 100 ಚಿಲ್ಲರೆನೋ ಬರುತ್ತೆ, ಅದನ್ನು ಕೊಟ್ಬಿಟ್ಟು ಒಂದು ಸಿಮ್ ತೊಗೋತಾ ಇದ್ದಾಳೆ. ಗೈಸು ಸಿಮ್ ತೊಗೊಂಡಿದ್ದಾಯಿತು, ಈಗ ಆಚೆ ಹೋಗೋದಷ್ಟೇ ಬಾಕಿ. ಗೈಸು ಇಲ್ಲಿದೆ 6 ನಮ್ಮ ಹೆಸರು ಹಾಕ್ಬಿಟ್ಟು ನಿಲ್ಸಿದ್ದಾರೆ. ಗೈಸು ಅಲ್ಲಿಂದ ದಾಟ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ನೋಡಿ, ಲಗೇಜ್ ಎಲ್ಲ ತಗೊಂಡು. ಇವರೇ ನಮ್ಮ ಅಣ್ಣ. ಚಲ್ ಹಾಯ್. ಹಾಯ್ ಹಾಯ್. ಸೊ ಕಾರೆಲ್ಲ ಲಗೇಜ್ ಹಾಕೊಂಡ್ಬಿಟ್ಟಿದ್ದೀವಿ. ಈಗ 2 ಕಾರ್ ಬರುತ್ತಂತೆ, ಈ ಕಾರಲ್ಲಿ 3 ಜನ, ಇನ್ನೊಂದು ಕಾರಲ್ಲಿ 3 ಜನ ಕೂರೋದು. ಬನ್ನಿ ಹೋಗೋಣ. ಸೊ ಇನ್ನೊಂದು ಗಾಡಿಯಲ್ಲಿ ನೋಡಿ, ಅದು 3 ಜನ ಅವರು ಹೋಗ್ತಾ ಇದ್ದಾರೆ, ಇದ್ರಲ್ಲಿ ನಾವು 3 ಜನ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ಇವತ್ತು ನಮಗೆ ಏನೂ ಕೆಲಸ ಇಲ್ವಂತೆ, ಫುಲ್ಲು ಫ್ರೀ ಆಗಿರೋದು ಅಂತ ಹೇಳಿದ್ದಾರೆ. ರೂಮಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಬನ್ನಿ, ಫುಲ್ ಕ್ಲೀನಾಗಿದೆ ರೋಡ್. ಗೈಸ್ ನಮ್ಮ ಅಕ್ಕ ತೊಗೊಂಡಿದ್ದು ಸಿಮ್ಮು 100 ರೂಪಾಯಿ ಅಲ್ಲ, 1000 ಚಿಲ್ಲರೆ. ನಾನು ಇವಾಗ ಬಂದು ಕೂತ್ಕೊಂಡು ಲೆಕ್ಕ ಹಾಕ್ತಾ ಇದ್ದೀನಿ. ಇಲ್ಲಿದು 1 ಲಕ್ಷದ ನೋಟು, ಇಲ್ಲಿದು 500 ಚಿಲ್ಲರೆ. ಯಾರೋ ಬಾಟ್ಲ್ ಹೊಡೆದು ಹಾಕೊಂಡ್ಬಿಟ್ರು ನೋಡಿ. ಚಿಂದಿ ಎಲ್ಲಿವರೆಗೆ ಇಗಿರೋದು ನೋಡಿ, ಪಾಪ ಎಲ್ಲ ಕ್ಲೀನಿಂಗ್ ಮಾಡ್ತವ್ರು ಈಗ. ನಮ್ಮ ರೂಮ್ ಚೆಕ್-ಇನ್ ಇರೋದು 2 ಗಂಟೆಗೆ, ಅದಕ್ಕೆ ವೆಯ್ಟಿಂಗ್ ಇಲ್ಲ. ಲಗೇಜ್ ಎಲ್ಲ ಬಿಟ್ಬಿಟ್ಟು ಸಮೀರ್ ಇಲ್ಲಿ ಸ್ಲಿಪ್ ಕೊಡ್ತಾರೆ, ಲಗೇಜಲ್ಲಿ ಇಟ್ಟು ಹೋಗ್ತೀವಲ್ಲ, ಆಮೇಲೆ ಬಂದಮೇಲೆ ನಮಗೆ ಲಗೇಜ್ ವಾಪಸ್ ಕೊಡ್ತಾರೆ. ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗೈಸ್ ನಮ್ಮ ಹೋಟೆಲ್ ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ನಮ್ಮ ಹೋಟೆಲ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು, ಅದಕ್ಕೆ ರೆಸ್ಟೋರೆಂಟಿಗೆ ಬಂದುಬಿಟ್ವಿ. ಇಲ್ಲೇ ಏನಿದೆ ನೋಡೋಣ ತಿನ್ನೋಕ್ಕೆ. ನಮ್ಮ ಡಯಟಲ್ಲಿದ್ದೀನಿ, ನಮ್ಮ ಡಯಟ್ ಐಟಮ್ ಸಿಗುತ್ತಾ ನೋಡೋಣ. ಗೈಸ್ ಇಲ್ಲಿ ಬಂದಿದ್ದೀವಿ ನೋಡಿ ಊಟಕ್ಕೆ, ಬ್ರೇಕ್ಫಾಸ್ಟಿಗೆ. ಈಗ ಫೋನ್ ಚಾರ್ಜ್ಗೆ ಹಾಕೋಬೇಕು. ನಾನು ಫೋನ್ ಚಾರ್ಜ್ಗೆ ಹಾಕ್ಬಿಟ್ಟು ಊಟ ಮುಗಿದ ಮೇಲೆ ನಿಮಗೆ ನಾನು ಏನೇನು ತಿಂದೆ ಅಂತ ತೋರಿಸ್ತೀನಿ. ಇಲ್ಲ ಸಾಯಿಲ್ ಫೋನಲ್ಲಿ ಬ್ಲಾಗ್ ಮಾಡ್ಕೊತೀನಿ ಏನೇನು ಆರ್ಡರ್ ಮಾಡ್ತಾಯಿದ್ದೀನಿ, ಬಿಕಾಸ್ ಫೋನ್ ಬರೀ 2% ಇದೆ. ಈ ಥರ ಸಾಕೆಟ್ ಇಂಡೋನೇಷ್ಯಲ್ಲಿ ಆಗಲ್ ಬಂತೆ, ಎಲ್ಲ ಈ ಥರ ರೌಂಡ್ ಯೂಸ್ ಮಾಡ್ತಾರಂತೆ ನೋಡಿ. ನೀವು ಹುಷಾರಾಗಿರಿ ಬರಬೇಕಾದ್ರೆ. ಜಗಳ ಆಡ್ತವ್ರಿ, ಇಬ್ಬರು ಜಗಳ ಆಡ್ತವ್ರಿ. ನಾನೇ ಬೆಂಕಿ ಹಚ್ಚಿದ್ದೀನಿ. ಮರ್ತೋಗ್ಬಿಟ್ರಲ್ಲ ಕ್ಯಾಮ್ರಾ ಆಗಿದ ತಕ್ಷಣ. ಅಯ್ಯೋ ಜಗಳ ಆಡ್ತಲ್ಲ ಗೈಸ್, ಮತ್ತೆ ಆಡಲಿ ಕ್ಯಾಮ್ರಾ ಆನ್ ಮಾಡ್ತೀನಿ. ಸೊ ಮಾರ್ಗರೇಟಾ ಪಿಜ್ಜಾ, ಮಾರ್ಗರೇಟಾ ಇದು ನಾನು ತಿನ್ನಂಗಿಲ್ಲ. ಚೀಸ್ ಆಬ್ವಿಯಸ್ಲಿ ತಿನ್ನಂಗಿಲ್ಲ ನಾನಂತೂ, ಬಟ್ ಇವರೆಲ್ಲ ತಿನ್ಬೋದು. ಫುಲ್ಲು ಜಗಳ ಹಚ್ಬಿಟ್ಟಿದ್ದೀನಿ ಗೈಸ್, ಇಬ್ಬರು ಮಧ್ಯೆ ಫುಲ್ ಬೆಂಕಿ ಹಚ್ಬಿಟ್ಟಿತ್ತು. ಮತ್ತೆ ಅವರವರೇ ಸರಿ ಆಗ್ಬಿಟ್ರು. ಖಾರಸ್ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ ಗೈಸ್. ಇದು ನಂದು ಗ್ರಿಲ್ಡ್ ಸಾಲ್ಮಾನ್, ಇದನ್ನು ತುಪ್ಪನೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೊಟ್ಟವ್ರೆ. ಇದು ಗಾರ್ಲಿಕ್ ಪೇಸ್ಟ್ ಮತ್ತು ವೆಜ್ಜೀಸ್ ಕೊಟ್ಟವ್ರೆ. ಇದು ಚಿಕನ್ ಫ್ರೈಡ್ ರೈಸ್ ಇದೆ ನೋಡಿ, ಚಿಕನ್ ಫ್ರೈಡ್ ರೈಸ್. ಇದರಲ್ಲಿರೋ ಒಂದು ಚಿಲ್ಲಿನ ಅಮ್ಮ ತಿಂದ್ಬಿಟ್ಟು ತಾಂಡವ ಆಡ್ತವ್ರು ನೋಡಿ, ಕಣ್ಣಲ್ಲಿ ನೀರು. ಒಂದೊಂದು ಚಿಲ್ಲಿಗೆ ಎಷ್ಟು ಖಾರ ಆಗ್ತಿದೆ. ಒಂದು ತಿನ್ನು ಸಾಯಿ, ಒಂದು ತಿನ್ನು ತಗೋ. ಇಲ್ಲಿ ಅಂಟಿದ್ರೆ ಖಾರ ಆಗ್ತೈತಿ, ಇಲ್ಲಿ ಒಂದು ತಿನ್ನು ಏನಾಗಲ್ಲ. ಬ್ರೋ ವಾಟ್ ಚಿಲ್ಲಿ ಇಸ್ ದಿಸ್? It's a normal chili. Yeah. It's very spicy. Very spicy? See, look at her, she is crying. ನೋಡಿ ನಮ್ಮ ಬಿಲ್ ಆಗಿರೋದು 9,03,870 ರೂಪಾಯಿ ಇಷ್ಟು ಊಟಕ್ಕೆ. ಇಲ್ಲಿ ನೋಡಿ
ಯಾವುದೋ ಒಂದು ಟೆಂಪಲ್ ಇದೆ, ಇದೆಲ್ಲ ಆಮೇಲೆ ಹೋಗೋಣ. ಈಗ ಫಸ್ಟು ರೂಮ್ಗೆ ಹೋದ್ರೆ ಸಾಕು. Finally, I found my coffee. ನಮ್ಮ ಅಕ್ಕ ಜಾಸ್ತಿ ಬಿಲ್ ಆಗ್ತಿರೋದು, ವಾಟರ್ ಮೆಲನು, ಕಾಫಿ ಏನೇನೋ ತೊಗೊಂಡಿದ್ದಾರೆ. 10 ಲಕ್ಷ ರೂಪಾಯಿ ಬಿಲ್ ಆಗಿದೆ ಗೈಸ್. ಸೊ ಫೈನಲಿ 2 ಗಂಟೆಗೆ ಕರೆಕ್ಟಾಗಿ ಕೊಟ್ಟರು ನಮಗೆ ರೂಮ್ಸ್ ಕೀಸ್ನ. ಇಲ್ಲೇ ಕೂತ್ಕೊಂಡೆಲ್ಲ ಮಲ್ಕೊಂಡ್ಬಿಟ್ಟಿದ್ದು. ಸ್ವಲ್ಪ ಇದ್ದಿದ್ರೆ ನಮ್ಮ ಅಮ್ಮ ಮಲ್ಕೊಂಡೇ ಬಿಟ್ಟಿದ್ರು ಹೇಳ್ಬೇಕಂದ್ರೆ. ಬನ್ನಿ ಈಗ ನೋಡೋಣ ರೂಮ್ಸ್ ಹೆಂಗಿರುತ್ತೆ ಅಂತ. ಗೈಸ್ ನಮ್ಮ ಅಕ್ಕ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ನಾನು ನನ್ನ ತಮ್ಮ ಸೇರಿ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ. ಏನು ಅಂದರೆ ಬಾಲಿಲಿ ವಾಕಿಂಗ್ ಫ್ರಮ್ ಬಾಲಿ ಟು ಇಂಡಿಯಾ ವ್ಲಾಗ್ ಹೆಂಗೆ ಹೋಗುತ್ತೆ ಗೈಸ್, ನೀವೇ ಹೇಳಿ. ನಮ್ಮ ಅಕ್ಕ ಮಾಡಬೇಕಾ ಮಾಡಬಾರ್ದ ಇದನ್ನು? ಗೈಸ್ ಲೈಲಾ ಮಜ್ನು ಒಂದು ರೂಮು, ನಮ್ಮ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕ ಒಂದು ರೂಮು, ನಾನು ಮತ್ತು ನಮ್ಮ ತುಂಬ ಒಂದು ರೂಮು. ರೂಮ್ ಹುಡುಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಕಾಂಚನ ರೂಮ್ ಇದಂಗಿದೆ. ಗೈಸ್ ತಲೆ ಕೆಡ್ತಾ ಇದೆ. ನಾನೇ ನೋಡ್ಕೊಳ್ಳೋದೆಲ್ಲ ಅಲ್ವಾ ಇಲ್ಲಿ, ತಲೆ ಕೆಡ್ತಾ ಇದೆ ಗೈಸ್. ರೌಂಡ್ ಸುತ್ತಿಸ್ಕೊಂಡ್ಬಿಟ್ಟೆ ಗೈಸ್, ಬೈತವ್ರೆಲ್ಲ. ಹಿಂಗೆ ಬಂದ್ಬಿಟ್ಟಿದ್ದೀವಿ ಈಗ ಸುತ್ಕೊಂಡು ಗೈಸ್. ಸೊ ಇದೊಂದು ನಮ್ಮ ಅಕ್ಕ ಮತ್ತು ನಮ್ಮ ದೊಡ್ಡಮ್ಮ ರೂಮು. ರೂಮ್ ತೋರ್ ಏನಿಲ್ಲ, ಸೇಮ್ ರೂಮ್. ದಿಸ್ ಇಸ್ ಸೇಮ್ ಪ್ಲೇಸ್. ಬಟ್ ಇಲ್ಲಿ ನೀರಿಲ್ಲ ನೋಡಿ. ನೀರಿಲ್ಲ. ಮತ್ತು ಇದು ನಮ್ಮ ಅಪ್ಪ ಅಮ್ಮ ರೂಮು, ಲೈಲಾ ಮಜ್ನೋದು ನೋಡಿ. ಸೇಮ್, ನಥಿಂಗ್ ಸ್ಪೆಷಲ್, ಸೇಮ್. ಬಟ್ ಇಲ್ಲಿಂದ ಆಚೆ ಪೂಲ್ ವ್ಯೂ ಇದೆ ನೋಡಿ, ಪೂಲ್ ನೋಡ್ಬೋದು ಆಚೆ. ಮತ್ತು ನಂದು ಮತ್ತು ಟುಮ್ ರೂಮು. ಬನ್ನಿ. ಸಾಯಿಲ್ ನಮ್ಮದು 85, 86 2 ರೂಮ್ ಬಿಟ್ಟು ಎಲ್ಲರದ್ದು. ಗೈಸ್ ನಮ್ಮ ಮನೆಯವರೆಲ್ಲ ಟೆನ್ಷನ್ ಆಗಿಬಿಟ್ಟಿದ್ದೇನು ಅಂದರೆ ವಾಶ್ರೂಮಲ್ಲಿ ನೀರಿಲ್ಲ ಅಂತ, ಜಸ್ಟ್ ಇಲ್ಲ ಅಂತ. ನೋಡಿ ನಮ್ಮ ಟುಮ್ ಕನ್ನಡದ ಹಿಂಗೆ ಆಚೆ ಬಂದು ಫೈನಲಿ ಏನೋ ಸಮಾಧಾನ ಆಗ್ತು ಗೈಸ್. ನೀರಿದೆ ಅಂತ ಖುಷಿ ಆಯ್ತು. ನೀರಿಲ್ಲ ಅಂದಿದ್ರೆ ಕತೆ ಮುಗ್ದೋಗಿರೋದು ಗೈಸ್. ಸೊ ನಾನು ಸ್ನಾನ ಮುಗಿಸ್ಕೊಂಡು ಮತ್ತೆ ಇದೇ ಬಟ್ಟೆ ಹಾಕೊಂಡು, ಯಾಕಂದರೆ ಇದ್ರಲ್ಲಿ ಒಂದು ಫೋಟೋ ತೊಗೊಂಡಿಲ್ಲ. ಆ್ಯಂಡ್ ನನ್ನ ಪ್ರೋಟೀನ್ ಇಂಟೆಕ್ ಕಂಪ್ಲೀಟ್ ಮಾಡ್ತಿದ್ದೀನಿ. ಇದಾದಮೇಲೆ ಸ್ವಲ್ಪ ಜಿಮ್ಗೆ ಹೋಗಿ ಒಂಚೂರು ಹೆವಿ ವರ್ಕೌಟ್ ಮಾಡಿ ಮುಂದಿನ ಕೆಲಸ ನೋಡೋಣ ಗೈಸ್. ವರ್ಕೌಟ್ ಮಾಡಬೇಕಿತ್ತು, ಮಲ್ಕೊಂಬಿಟ್ಟಿದ್ದೆ. ಮಲ್ಕೊಂಡಿದ್ದ ತಕ್ಷಣ ಒಂಚೂರು ಬ್ಯಾಟ್ರಿ ಪಡಿತು, ಸಖತ್ ಬ್ಯಾಟ್ರಿ ಪಡಿತು. ಬಂದ್ಬಿಟ್ಟೆ ಜಿಮ್ಗೆ. ಆ್ಯಂಡ್ ಇಲ್ಲಿ ತುಂಬ ಕಮ್ಮಿ ಎಕ್ವಿಪ್ಮೆಂಟ್ಸ್ ಇದೆ. ಇದು 20 kg ಮ್ಯಾಕ್ಸ್ ಇದು ಔಟ್ ಆಫ್ ಸರ್ವೀಸು. ಮತ್ತು ಥ್ರೆಡ್ಮಿಲ್ಲು, ಸೈಕಲ್ಲು ಇಲ್ಲಿ ಅಷ್ಟೇ ಇರೋದು, ಬೇರೇನಿಲ್ಲ. ಸೊ ಅದಕ್ಕೆ ಎಷ್ಟಿದೆ ಅಷ್ಟೇ ಮಾಡಬೇಕು ಗೈಸ್. ಜಿಮ್ ಮುಗೀತು. ಈಗ ನಾವು ಹೋಗ್ತಾ ಇರೋದು, ಲಿಫ್ಟ್ ಇದೆಯಾ? ಹಾಂ, ಇಲ್ಲೇ ಒಂದು ಲಿಫ್ಟ್ ಇದೆ, ನಮಗೆ ಗೊತ್ತಿಲ್ಲ. ಸುತ್ತಾಡ್ತಾ ಇದ್ದೀವಿ ಬೆಳಗಿಂದ ನಾವು ಗೈಸ್. ಸೊ ಈಗ ಡಿನ್ನರ್ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ಗೈಸ್. ಇಲ್ಲಿ ಯಾವುದೋ ಫುಡ್ ಸ್ಟ್ರೀಟ್ ಥರ ಒಂದು ಜಾಗ ಇದೆಯಂತೆ. ಇಲ್ಲಿರೋ ರಿಸೆಪ್ಷನಿಸ್ಟ್ ಕೇಳಿದೆ, ಬನ್ನಿ ಹುಡುಕೊಂಡು ಹೋಗೋಣ. ಹೆಂಗೂ ಮಾಡೋಕ್ಕಂತೂ ಇವತ್ತೇನೋ ಕೆಲಸ ಇಲ್ಲ ಗೈಸ್. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇಲ್ಲಿಂದ ಇಬ್ಬರು ಹುಡುಗಿರು ಪಾಸ್ ಆದರು. ನಿಮ್ಮ ಗಂಡ ಹಲೋ ಅಂದರು ಅವ್ರಿಗೆ. ನೋಡಿ ಇಬ್ಬರು ಹುಡುಗಿರು ಹಿಂಗೆ ಹೋದ್ರಲ್ಲ, ಅವ್ರಿಗೆ ಹಲೋ ಅಂದರು. ನಮ್ಮ ಅಪ್ಪ ಬಟರ್ಫ್ಲೈ ಹಿಂದೆ ಓಡ್ತವ್ರಿ ಇಲ್ಲಿ ನೋಡಿ. ನಾವು ಟೆನ್ಷನಲ್ಲಿ ಇದ್ರೆ ಹಲೋ ಅಂತೆ ನಮ್ಮ ಅಪ್ಪ. ಯಾರು? ಅವ್ರ ವಾಚಿಗೆ. ಹೌದಾ ಗೈಸ್, ನಮ್ಮ ಮನೆಯಿಂದ ನಾವು ಎಷ್ಟು ಕಿಲೋಮೀಟರ್ ದೂರ ಬಂದಿದ್ದೀವಿ ನೋಡಿ. 9359 ಕಿಲೋಮೀಟರ್ಸ್. 9 days ಕಾರಲ್ಲಿ ಹೋದ್ರೆ, ಬೈಕಲ್ಲಿ ಹೋದ್ರೆ. ನಮ್ಮ ಅಕ್ಕ ನಡ್ಕೊಂಡು ಹೋಗ್ತಾಳಲ್ಲ, ಎಷ್ಟು ದಿನ? 77 ದಿನ ನಮ್ಮ ಅಕ್ಕ ನಡ್ಕೊಂಡು ಹೋಗ್ಬೇಕು. ಒಂದು 500 ಮೀಟ್ರ್ ಇದೆ ಅಂತ ತೋರಿಸ್ತು. ನಡ್ಕೊಂಡು ಹೋಗ್ತಾನೆ ಇದ್ದೀವಿ. ಇನ್ನೂ ಬಂದಿಲ್ಲ. ದಟ್ ಒನ್ ಆಲ್ ಟೋಫು. ಇಲ್ಲಿ ನೋಡಿ ಪೆಟ್ರೋಲ್ ಹೆಂಗೆ ಆಗ್ತಾ ಇದ್ದಾರೆ ಇಲ್ಲಿ. ನೋಡಿ ಕಷ್ಟದಲ್ಲೇನೋ ಹಾಕೋತವ್ರ ಅಣ್ಣ ನೋಡಿ. ಗೈಸ್ ನಮ್ಮ ಮನೆಯವ್ರಿಗೆಲ್ಲ ನ್ಯೂ ಡೆಲ್ಲಿ ಇಂಡಿಯನ್ ಫುಡ್ ಅಂತ ಬರ್ದಿದೆ. ಅದು ನೋಡೇ ಖುಷಿಯಾಗಿ ನುಗ್ತವ್ರಲ್ಲ ನೋಡಿ. ನ್ಯೂ ಡೆಲ್ಲಿ ಇಂಡಿಯನ್ ಫುಡ್ ಇಲ್ಲಿ ಸೈಡ್ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಇಲ್ಲಿ. ಸೊ ಇಲ್ಲಿ ಇಂಡಿಯನ್ಸ್ ತುಂಬ ಕಮ್ಮಿ ಬರೋದು, ಆಯಿತಾ. ಎಲ್ಲ ಯುರೋಪಿಯನ್ಸು, ಬೆಳ್ಳಕ್ಕಿರೋರೇ ಬರೋದು ಇಲ್ಲಿ ಬಂದು ಟ್ಯಾನ್ ಮಾಡ್ಕೊಂಡು ಹೋಗೋಕ್ಕೆ. ಸೊ ಥೈಲ್ಯಾಂಡು ಈ ಕಡೆ ಎಲ್ಲ ಇಂಡಿಯನ್ಸ್ ಜಾಸ್ತಿ. ಅಲ್ಲಿ ತುಂಬ ವಿಷಯಗಳು ಲೀಗಲ್ ಇದೆಯಲ್ಲ, ಅದಕ್ಕೆ ನೋಡಿ ಬಂತು ಇಂಡಿಯನ್ ರೆಸ್ಟೋರೆಂಟ್ ಗೈಸ್. ಸೊ ಇಂಡಿಯನ್ ರೆಸ್ಟೋರೆಂಟಲ್ಲಿ ನೋಡಿ ಹಿಂಗಿದೆ ಇಂಡಿಯನ್ ಸೆಟಪ್ಪು. ಇಂಡಿಯನ್ ಸೆಟಪ್ಪು. ತಂದೂರಿ ಆರ್ಡ್ರ್ ಮಾಡಿದ್ದಾರೆ ಇಲ್ಲಿ ನೋಡಿ ಗೈಸ್.
ಎಲ್ಲ ಫಾರಿನರ್ ಆಗ್ಬಿಟ್ಟು ಸ್ಪೂನಲ್ಲಿ ತಿಂತಾರೆ ನೋಡಿ ಚಿಕ್ಕ ನನಗೆ ಗೀ ರೈಸ್ ತಿನ್ನೋಕೆ ಕೇಳಿದೆ ನಮಗೆ ಜೀರಾ ರೈಸು ಮತ್ತು ಫಿಶ್ ಹೇಳಿದ್ರು ಅದು ತೊಗೊಂಡಿದ್ದೀನಿ ನನಗೆ ಇಲ್ಲಿ ಚಪಾತಿ ರೋಟಿ ನಾನು ಏನೋ ಬಂದಿದೆ ಒಟ್ಟಿನಲ್ಲಿ ಸರಿಯಾಗಿ ತಿಂತಾಯಿದ್ದೀವಿ ಎಲ್ರಿಗೂ ಇಷ್ಟ ಆಗಿದೆ ಊಟ ಇಲ್ಲಿ ಚೆನ್ನಾಗಿದೆಯಾ ಇನ್ನು ನಾಳೆನೂ ಇಲ್ಲೇ ಇರ್ತೀವಲ್ಲ ಇದೇ ಹೋಟ್ಲಿಗೆ ಬರ್ಬೇಕು ನಾಳೆನೂ ಊಟದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದೇ ಬೇಡ ಡಿಸೈಡ್ ಮಾಡಿದ್ವಿ ಎಲ್ಲಿ ಚೆನ್ನಾಗಿದೆ ಅನ್ಸುತ್ತೆ ಅಲ್ಲೇ ತಿನ್ನೋಣ ಗೈಸ್ ನಮ್ಮ ಇವತ್ತಿನ ಡಿನ್ನರ್ ಬಿಲ್ಲು 1,01,04,000 ರೂಪೀಸ್ ಏನು ಇಲ್ಲ ಬರೀ ತೊಳೆದು 3 ಜೀರಾ ರೈಸ್ 3 ವಾಟ್ರ್ ಬಾಟ್ಲು ಒಂದು 10,000 ರೂಪಾಯಿ ವಾಟ್ರ್ ಬಾಟ್ಲು ತಂದೂರಿ ಚಿಕನ್ನು ಮತ್ತು ನೋಡಿ ಫಿಶ್ಶು 1,50,000 ಸೊ ಇಂಡಿಯಾದು 6,000 ರೂಪಾಯಿ 5,800 ಚಿಲ್ಲರೆ ಇದೆ 6,000 ರೂಪಾಯಿ ಅಂದ್ಕೊಳ್ಳಿ ಗೈಸ್ ನೋಡಿ ಇದು 10,000 ರೂಪಾಯಿ ನೋಟು ಇದು 5,000 ರೂಪಾಯಿ ನೋಟು ಇದು 1,00,000 ನೋಟು 1,00,000 10 ನೋಟ್ ಕೊಟ್ಟು 10,000 ಒಂದು ನೋಟ್ ಕೊಟ್ಟು 5,000 ಒಂದು ನೋಟ್ ಕೊಡ್ತಾ ಇದ್ದೀವಿ ಚೇಂಜ್ ಕೊಡ್ತಾ ಇದು ನೋಡಿ 1,000 ಇಂಡೋನೇಷ್ಯಾ ಇದ್ರ ವ್ಯಾಲ್ಯೂ ₹5.27 ಬೇಕು ನಮಗೆಲ್ಲ ಹಿಂಗೆ ತಲೆ ಮೇಲಿಂದ ಹೋಗ್ತಿದೆ ರಾಕೆಟ್ ಥರ ನಾವು ಇಂಡಿಯಾದಲ್ಲಿ ತಿಂದಿದ್ರೆ ನನ್ನ ಪ್ರಕಾರ ಈಗ ಆಗಿದ್ದ ಬಿಲ್ಲು ಒಂದು 3,000 ನನ್ನ ಪ್ರಕಾರ 3,000 ಮ್ಯಾಕ್ಸ್ ಎಂಪೈರ್ಗೆಲ್ಲ ಹೋಗಿದ್ರೆ ಇನ್ನೂ ಕಮ್ಮಿ ಆಗಿರೋದು ಎಂಪೈರ್ಗಳು 1,500 ಮುಗ್ದೋಗಿರೋದು ಬಟ್ ಇಲ್ಲಿ 6,000 ಆಯಿತು ಇಲ್ಲೂ ಇಂಡಿಯನ್ ಫುಡ್ ಅಂತ ಹಾಕೊಂಡ್ಬಿಟ್ಟವ್ರೆ ಇಂಡಿಯನ್ಸ್ ಎಲ್ಲಿಲ್ಲ ಎಲ್ಲ ಪ್ರಪಂಚ ಎಲ್ಲ ಕಡೆ ಇದ್ದಾರೆ ಇಂಡಿಯನ್ ಸಾಂಗ್ ಎಲ್ಲ ಹಾಕೋರು ನೋಡಿ ಅಲ್ಲಿ ಟಿ ವಿಲಿ ಸೊ ನನಗೆ ವಾಟರ್ ಮೆಲನ್ ಜ್ಯೂಸ್ ಕುಡಿಯೋಕೆ ಹೇಳಿದ್ದಾರೆ ಅದನ್ನು ಹುಡುಕೊಂಡು ಹೋಗ್ತಾ ಇರೋದು ನಾನು ಹಿಂದೆ ಎಲ್ಲ ಬರ್ತಾ ಇದ್ದಾರೆ ಗೈಸ್ ಸೊ ನಾಳೆ ನಾವು ಬೀಚ್ ಏರಿಯಾಗೆ ಹೋಗ್ತಿದ್ದೀವಿ ಅದಕ್ಕೆ ಇಲ್ಲಿ ಕ್ಯಾಪ್ಸ್ ನೋಡ್ಕೋತಾ ಇದ್ದಾರೆ ಬೇಕಾ ಬೇಡವಾ ಅಂತ 400 ರೂಪಾಯಿ ಹೇಳ್ತವ್ರು ಒಂದು ಕ್ಯಾಪು ಒಂದೊಂದೊಂದೊಂದು ಪ್ರೈಸ್ ಇದೆ ಗೈಸ್ ನನಗೆ ಇದು ಇಷ್ಟ ಆಯಿತು ಬಟ್ ಎಲ್ಲ ಬೇಡ ಅಂತವ್ರೆ ನೋಡಿ ಯಾವುದೋ ಮಾರ್ಟ್ ಇದೆ ಮಾರ್ಟಿಗೆ ಬಂದಿದ್ದೀವಿ ಪ್ರೋಟೀನ್ ಬಾರ್ ಯಾವ ಪ್ರೋಟೀನ್ ಬಾರ್ ಬ್ರದರ್ ಪ್ರೋಟೀನ್ ಬಾರ್ ಯಾವ 30 ಗ್ರಾಮ್ ಪ್ರೋಟೀನ್ ಬಾರ್ 30 ಗ್ರಾಮ್ ಅದು ಯೂನಿಕ್ ಚಾಕ್ಲೇಟ್ಸು ಬೂಮರ್ ಆಲ್ಪೆನ್ ಲಿಬೆ ನೋಡಿ ಹೆಂಗಿದೆ ಇವ್ರದ್ದು ಅದು ಬಿಟ್ಟರೆ ಇದೇನೋ ಕ್ಯಾಶ್ಯೂ ಚಂಕಿ ಅಂತೆ ಚಾಕ್ಲೇಟ್ಸ್ ಇದು ಮತ್ತು ಇಲ್ಲಿ ಬನ್ನಿಟ್ಟವ್ರೆ ಇನ್ನೇನೋ ಕಾಫಿ ಪುಡಿ ಅದೆಲ್ಲ ಚಾಕ್ಲೇಟ್ಸು ಮತ್ತು ಸೇಮ್ ನಮ್ಮ ಇಂಡಿಯಲ್ಲಿ ಸಿಗುತ್ತಲ್ಲ ಅದೇ ಥರದ್ದು ಚಾಮಿನ್ ನಮ್ಮ ಅಮ್ಮಗೆ ಎಣ್ಣೆ ಯಾವ್ದು ಬೇಕು ಟಾನಿಕ್ ಯಾವಾಗ ತಗೊಳ್ರಿ ಇಲ್ಲಿ ಎಣ್ಣೆ ಹೊಡಿಯೋಕ್ಕೆ ಬರೋದು ಗೈಸ್ ಇದಕ್ಕೆಲ್ಲ ಫ್ರೆಂಡ್ಸ್ ಜೊತೆ ಬರಬೇಕು ನಾನು ಫ್ಯಾಮಿಲಿಂಗ್ ಕರ್ಕೊಂಡ್ಬಿಟ್ಟಿದ್ದೀನಿ ಮೋಸ್ಟ್ ಎಂಜಾಯ್ ಮಾಡ್ತಿರೋದು ನಮ್ಮ ಅಪ್ಪ ಬಟರ್ಫ್ಲೈಗಳಿಗೆ ಹಾಯ್ ಹೇಳ್ಕೊಂಡು ಅವ್ರು ನೋಡಿದ ತಕ್ಷಣ ಇವ್ರು ಮತ್ತೆ ತಲೆ ಬಗ್ಬಿಡ್ತಾ ಇದಾರೆ ಹಿಂಗಂತೆ ನಮ್ಮ ಅಪ್ಪ ನೋಡಿದ ತಕ್ಷಣ ಹಾಯ್ ಹೇಳ್ಬಿಡ್ತಾರಂತೆ ನೋಡಿ ಗೈಸ್ ಇದೇ ಪೆಟ್ರೋಲ್ ಬಂಕ್ ಪ್ರೀಮಿಯಂ ಪೆಟ್ರಾ ಮ್ಯಾಕ್ಸ್ ಅಂತೆ ಚೆನ್ನಾಗಿ ಊಟ ಮಾಡಿ ಲೈನಾಗಿ ಹೆಂಗೆ ನಡ್ಕೊಂಡು ಹೋಗ್ತಾವೆ ನೋಡಿ ಈ ಟಾಮ್ ಆ್ಯಂಡ್ ಜೆರಿಲಿ ಡಕ್ಸ್ಗಳು ಹಿಂದೆ ಗುಡುಗು ಅಂತ ಒಂದೊಂದೇ ಹೋಗುತ್ತೆ ನೋಡಿ ಹೆಂಗೆ ಹೋಗ್ತಾವ್ರಲ್ಲ ನಡ್ಕೊಂಡು ಬಂದ್ಬಿಟ್ವಿ ಗೈಸ್ ಹೋಟ್ಲುವರೆಗೂ ತಿಂದಿದ್ದೆಲ್ಲ ಕರ್ಗೋಯ್ತು ಈಗ ಮತ್ತೆ ಡಿನ್ನರ್ಗೆ ಹೋಗ್ಬೇಕು ಲೆಟ್ಸ್ ಗೋ ಟೀಮ್ ಲೆಟ್ಸ್ ಗೋ ಏ ನಾವು ಟೀಮ್ ಹೆಸರು ಇಡಬೇಕು ಗೈಸ್ ನೀವು ಕಮೆಂಟ್ ಹಾಕಿ ಟೀಮ್ ಹೆಸರು ಏನಂತ ಹಾಕ್ತೀರಾ ಅಂತ ಟೀಮ್ ಹೆಸರು ಕಮೆಂಟ್ ಹಾಕಿ ಗುಡ್ ನೈಟ್ 9 o'clock ಅರ್ಲಿ ಮಾರ್ನಿಂಗ್ ರೆಡಿ ಇರಬೇಕು 9 o'clock ಎದ್ದೇಳೋದಲ್ಲ ಬಾಯ್ ಗುಡ್ ನೈಟ್ ಬನ್ನಿ ಗೈಸ್ ನಾನು ಮತ್ತೆ ಟಮ್ ಜೊತೆಗೆ ಮಲ್ಕೊಳ್ತೀವಿ ಏಯ್ ಟಮ್ ಗುಡ್ ನೈಟ್ ಗುಡ್ ನೈಟ್